Good morning, students. Myself, Punita. Students, today we are going to discuss about new chapter, human rights. Listen. In this chapter, the meaning and definition of human rights, its importance and types of human rights are provided. Listen, you first. The meaning and definition of human rights. First one point, the meaning and definition of human rights. And second one, importance and types of human rights. Listen, you first, meaning and importance of human rights. First, meaning and importance of human rights. ಲಿಸನ್ ಕೇರ್ಫುಲಿ ಸ್ಟೂಡೆಂಟ್ಸ್. ನಿಮಗೆ ಡೈರೆಕ್ಟಾಗಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ, ಯಾವ ಥರ ಪ್ಲೇ ಮಾಡ್ತಾರೆ ಅಂದರೆ ವಾಟ್ ಆರ್ ಹ್ಯೂಮನ್ ರೈಟ್ಸ್ ಅಂತ ಕೇಳ್ತಾರೆ. ಅಂದರೆ ಮಾನವ ಹಕ್ಕುಗಳು, ಹೌದಲ್ವಾ? ಹ್ಯೂಮನ್ ರೈಟ್ಸ್. ಓಕೆ, ನಿಮಗೆ ಡೈರೆಕ್ಟಾಗಿ ಇಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಯಾವ ಥರ ಕ್ವಶನ್ ಕೇಳ್ತಾರೆ ಅಂತಂದರೆ ವಾಟ್ ಆರ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳು ಅಂದರೆ ಏನು? ಲಿಸನ್, ಮೇನ್ ಇದು ಬೇಕಲ್ವಾ? ಓಕೆ, ಲಿಸನ್, 1 ಮಾರ್ಕ್ಸ್ ಕ್ವಶನ್, ಕಂಪಲ್ಸರಿ ಕ್ವಶನ್ ಇರುತ್ತಿದ್ದು. ಲಿಸನ್, you see, the human rights are the opportunities provided for an individual to live a life of dignity and have a space to evolve as individual. The opportunities provided for an individual to live with equal opportunity, freedom to express with dignity is called human rights. Listen, the human rights are the opportunities provided for an individual to live a life of dignity. Listen, ಅಂದರೆ ಒಬ್ಬ ಮನುಷ್ಯ ಗೌರವಯುತವಾದಂಥ ಜೀವನ ನಡೆಸಬೇಕು ಮತ್ತು ತನ್ನ ಒಂದು ವ್ಯಕ್ತಿತ್ವದ ವಿಕಾಸಗೊಳಿಸೋದಕ್ಕೆ ಏನು ಸಹಾಯಕ ಆಗುವಂತಹ ಕೆಲವೊಂದು ಅವಕಾಶಗಳನ್ನು ಕೂಡ ನಾವಿಲ್ಲಿ ಹ್ಯೂಮನ್ ರೈಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಹಾಗೆಯೇ ದ ಆಪರ್ಚುನಿಟೀಸ್ ಪ್ರೊವೈಡೆಡ್ ಫಾರ್ ಆನ್ ಇಂಡಿವಿಜುವಲ್ ಟು ಲಿವ್ ವಿತ್ ಈಕ್ವಲ್ ಆಪರ್ಚುನಿಟೀಸ್, ಫ್ರೀಡಮ್ ಟು ಎಕ್ಸ್ಪ್ರೆಸ್ ವಿತ್ ಡಿಗ್ನಿಟಿ ಈಸ್ ಕಾಲ್ಡ್ ಹ್ಯೂಮನ್ ರೈಟ್ಸ್. ಹಾಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸೋ ಹಾಗೂ ಗೌರವದಿಂದ ಬದುಕಲು ಅನುಕೂಲ ಆಗುವಂತಹ ಅವಕಾಶಗಳನ್ನು ನಾವಿಲ್ಲಿ ಏನಂತ ಕರಿತಾ ಹೋಗ್ತೀವಿ ಅಂದರೆ ಹ್ಯೂಮನ್ ರೈಟ್ಸ್ ಅಂತಲೂ ಕೂಡ ನಾವು ನಿಮಗೆ ಇಲ್ಲಿ ಕರಿತಾ ಹೋಗ್ತೀವಿ. ಸೊ ಇದು 1 ಮಾರ್ಕ್ಸ್ ಕ್ವಶನ್ ಇರುತ್ತೆ. ವಾಟ್ ಆರ್ ಹ್ಯೂಮನ್ ರೈಟ್ಸ್ ಅಂತ ನಿಮಗೆ ಕ್ವಶನ್ ಕೇಳಿದಾಗ ನೀವೇನು ಮಾಡಬೇಕು ಅಂತಂದರೆ ದ ಹ್ಯೂಮನ್ ರೈಟ್ಸ್ ಆರ್ ದಿ ಆಪರ್ಚುನಿಟೀಸ್ ಪ್ರೊವೈಡೆಡ್ ಫಾರ್ ಆನ್ ಇಂಡಿವಿಜುವಲ್ ಟು ಲಿವ್ ಎ ಲೈಫ್ ಆಫ್ ಡಿಗ್ನಿಟಿ ಆ್ಯಂಡ್ ಹ್ಯಾವ್ ಸ್ಪೇಸ್ ಟು ವೆಲ್ ಆ್ಯಸ್ ಇಂಡಿವಿಜುವಲ್. ದ ಆಪರ್ಚುನಿಟೀಸ್ ಪ್ರೊವೈಡೆಡ್ ಫಾರ್ ಆನ್ ಇಂಡಿವಿಜುವಲ್ ಟು ಲಿವ್ ವಿತ್ ಈಕ್ವಲ್ ಆಪರ್ಚುನಿಟೀಸ್, ಫ್ರೀಡಮ್ ಟು ಎಕ್ಸ್ಪ್ರೆಸ್ ವಿತ್ ಡಿಗ್ನಿಟಿ ಈಸ್ ಕಾಲ್ಡ್ ಹ್ಯೂಮನ್ ರೈಟ್ಸ್. ಓಕೆ, ಕಂಪಲ್ಸರಿ ಕ್ವಶನ್ಸ್ ಇದು. ಲಿಸನ್, ನೆಕ್ಸ್ಟ್, ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಎಲಿಜಿಬಲ್ ಫಾರ್ ಇಂಡಿಪೆಂಡೆಂಟ್ ಲಿವಿಂಗ್ ಆ್ಯಂಡ್ ದೇ ಕ್ಯಾನ್ ನೆವರ್ ಬಿ ರಿಸ್ಟ್ರಿಕ್ಟ್ ಫಾರ್ ಎನಿ ರೀಸನ್ಸ್. ಅಷ್ಟಲ್ಲದೆ ಎಲ್ಲ ಮನುಷ್ಯ ಜೀವಿಗಳು ಕೂಡ ಇಲ್ಲಿ ಏನಾಗಬೇಕು ಅಂತಂದರೆ ಇಂಡಿಪೆಂಡೆಂಟಾಗಿ ಬದುಕಬೇಕು. ಸೊ ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ನಾವೇನು ಮಾಡ್ಬೋದು, ರಿಸ್ಟ್ರಿಕ್ಷನ್ ಹಾಕ್ಬಾರ್ದು, ಹೀಗೆ ಇರಬೇಕು. ಮತ್ತು ಯಾವುದೇ ಒಂದು ವಿಚಾರಕ್ಕೂ ಕೂಡ ಇಲ್ಲಿ ಏನು ಮಾಡಬಾರ್ದು ಅಂತಂದರೆ ರಿಸ್ಟ್ರಿಕ್ಷನ್ ಹಾಕಂಗಿಲ್ಲ, ನಿರ್ಬಂಧಿಸುವಂತಿಲ್ಲ ಅಂತ ಹೇಳ್ತಾರೆ. ದ ಹ್ಯೂಮನ್ ರೈಟ್ಸ್ ಕಾನ್ಸೆಪ್ಟ್ ಇವೆಲ್ ಅಲಾಂಗ್ ವಿತ್ ದಿ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳ ಒಂದು ಪರಿಕಲ್ಪನೆ ನಾಗರಿಕತೆ ಬೆಳವಣಿಗೆಯೊಂದಿಗೆ ಹುಟ್ಕೊಂಡಿದೆ ಅಂತ ಕೂಡ ನಾವು ಹೇಳ್ಬೋದು. ರೈಟ್ಸ್ ಆರ್ ನೆಸಸರಿ ಫಾರ್ ಎ ಹ್ಯೂಮನ್ ಬೀಯಿಂಗ್ಸ್ ಟು ಲಿವ್ ಆ್ಯಸ್ ಎ ಫುಲ್ ಇಂಡಿವಿಜುವಲ್. ಅಷ್ಟಲ್ಲದೆ ಫುಲ್ ಇಂಡಿವಿಜುವಲ್ ಆಗಿರೋ ಅಂಥದ್ದು ಇದು. ಅಂದರೆ ಮಾನವ ಹಕ್ಕು ಉತ್ತಮ ಜೀವನ ನಡೆಸೋದಕ್ಕೆ ಹಕ್ಕುಗಳು ಅಲ್ವಾ, ಬೇಕಾಗಿ ನಡೆಸಬೇಕಾದಂಥ ಒಂದು ಹಕ್ಕುಗಳ ಅಗತ್ಯ. ಅಷ್ಟಲ್ಲದೆ ಟು ಲೀಡ್ ಎ ಲೈಫ್ ಆಫ್ ಡಿಗ್ನಿಟಿ ಈಸ್ ಎ ಬೇಸಿಕ್ ರೈಟ್. ಮೋರೆವರ್ ದ ಹ್ಯೂಮನ್ ರೈಟ್ಸ್ ಆರ್ ನಾನ್ ಡಿಸ್ಕ್ರಿಮಿನೇಟ್ರಿ. ಅಷ್ಟಲ್ಲದೆ ಮಾನವ ಹಕ್ಕುಗಳ ಒಂದು ತಾರತಮ್ಯ ಏನಾಗಿರುತ್ತೆ, ಇಲ್ಲಿ ರಹಿತ ಆಗಿರುತ್ತೆ ಅಂತ ಕೂಡ ನಾವು ಹೇಳ್ತೀವಿ. ಅಂದರೆ ಹ್ಯೂಮನ್ ರೈಟ್ಸ್, ಈ ಹ್ಯೂಮನ್ ರೈಟ್ಸ್ ಇದ್ದರೆ ಏನಾಗಿರುತ್ತೆ ಅಂದರೆ ಮನುಷ್ಯನಿಗೆ ಒಂದು ಇಂಡಿಪೆಂಡೆಂಟಾಗಿ ಇರೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಅವನು
ಇಂಡಿವಿಜುವಲ್ ಆಗಿ ಬದುಕೋದಕ್ಕೆ ನಾವೊಂದು ಅವಕಾಶನ ಮಾಡಿಕೊಡ್ಬೇಕು. ಯಾವುದೇ ರೀತಿಯಾಗಿ ರಿಸ್ಟ್ರಿಕ್ಷನ್ ಹಾಕಂಗಿಲ್ಲ. ಆಲ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಎಲಿಜಿಬಲ್ ಫಾರ್ ಇಂಡಿಪೆಂಡೆಂಟ್ ಲಿವಿಂಗ್ ಆ್ಯಂಡ್ ದೇ ಕೆನ್ ನೆವರ್ ಬಿ ರಿಸ್ಟ್ರಿಕ್ಟೆಡ್ ಫಾರ್ ಎನಿ ರೀಸನ್. ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ನಾವು ನಿರ್ಬಂಧಿಸೋ ಹಾಗೆ ಇಲ್ಲ. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಸಿ human rights refers to the right of every person to live a dignified life without facing any discrimination on the basis of religion, gender, caste, race or country. Okay na? Next, very important next point, important human rights ಅಂತ ಹೇಳ್ತಾರೆ. Important human rights ಯಾವ್ಯಾವುದು human rights important? Listen. First one, right to live. First one, human rights, right to live. Second one, freedom of thought, expression and religion. Freedom of thought, expression and religion. Okay, next one, right to acquire nationality. Right to acquire nationality. Okay. Next one question, next one point, right of protection against arrest and detention. Right of protection against arrest and detention. Okay, next last one, right to education. Right to education. Listen, very important, 5 human rights idave. Okay, ಅದರಲ್ಲಿ ಫಸ್ಟ್ ಒನ್ ರೈಟ್ ಟು ಲಿವ್, ಸೆಕೆಂಡ್ ಒನ್ ಫ್ರೀಡಮ್ ಆಫ್ ಥಾಟ್, ಎಕ್ಸ್ಪ್ರೆಷನ್ ಆ್ಯಂಡ್ ರಿಲಿಜಿಯನ್, ಥರ್ಡ್ ಒನ್ ರೈಟ್ ಟು ಅಕ್ವೈರ್ ನ್ಯಾಷನಾಲಿಟಿ, ಆ್ಯಂಡ್ ಫೋರ್ತ್ ಒನ್ ರೈಟ್ ಆಫ್ ಪ್ರೊಟೆಕ್ಷನ್ ಎಗನೆಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್, ಆ್ಯಂಡ್ ಫಿಫ್ತ್ ಒನ್ ರೈಟ್ ಟು ಎಜುಕೇಷನ್. ವೆರಿ ಇಂಪಾರ್ಟೆಂಟ್ ಹ್ಯೂಮನ್ ರೈಟ್ಸ್. ಓಕೆ, ಯು ಸಿ ಫಸ್ಟ್ ಒನ್ ರೈಟ್ ಟು ಲಿವ್. ರೈಟ್ ಟು ಲಿವ್, ಲಿಸನ್, it implies the fulfillment of all basic needs as well as having an environment conducive to one development. Food, shelter, clothing. A person can, second one, a person can develop his personality only if he or she can think freely and has the freedom to express it. A person can develop his personality only if he, she or can think freely and has the freedom to express it. ಯಾವುದೇ ರೀತಿಯಾಗಿ ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಅವರು ಫ್ರೀಡಮ್ ಆಗಿ ಎಕ್ಸ್ಪ್ರೆಸ್ ಮಾಡ್ಬೋದು. ಓಕೆನಾ? ಅಷ್ಟಲ್ದೇ ಎವ್ರಿ ಇಂಡಿವಿಜುವಲ್ ಈಸ್ ಟು ರ್ಯಾಷನಲ್ ಬೀಯಿಂಗ್, ದಸ್ ಫ್ರೀಡಮ್ ಆಫ್ ದಿ ಥಾಟ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್. ಹಾಗೆಯೇ ಅವ್ರಿಗೇನು ಅನಿಸುತ್ತೋ ಪ್ರತಿಯೊಬ್ಬರು ಕೂಡ ಇಂಡಿವಿಜುವಲ್ ಆಗಿ ಅವರಿಗೆ ಅನಿಸಿದ್ದನ್ನು ಅವರು ಹೇಳೋವಂಥ ಒಂದು ರೈಟ್ಸ್ ಕೂಡ ಇರುತ್ತೆ. ದ ಫ್ರೀಡಮ್ ಆಫ್ ರಿಲಿಜಿಯನ್ ಬೇಸ್ಡ್ ಆನ್ ಒನ್ಸ್ ಚಾಯ್ಸ್ ಈಸ್ ಆಲ್ಸೋ ಆ್ಯನ್ ಇಂಪಾರ್ಟೆಂಟ್ ಹ್ಯೂಮನ್ ರೈಟ್ಸ್. ಈ ಒಂದು ಹ್ಯೂಮನ್ ರೈಟ್ಸಲ್ಲಿ ಯಾವ ವ್ಯಕ್ತಿ ಯಾವ ಧರ್ಮನಾದರೂ ಕೂಡ ಇಲ್ಲಿ ಅನುಸರಿಸ್ಬೋದು. ಓಕೆನಾ? ಇದನ್ನೇ ಅನುಸರಿಸಬೇಕು, ನಾನು ಕ್ರಿಶ್ಚಿಯನ್ನೇ ಆಗಿರಬೇಕು, ನಾನು ಹಿಂದೂನೇ ಆಗಿರಬೇಕು ಅನ್ನೋಂಗಿಲ್ಲ. ಎನಿ ಒನ್ ಅವ್ರ ಚಾಯ್ಸ್ ಅದು. ಬೇಸ್ಡ್ ಆನ್ ಒನ್ಸ್ ಚಾಯ್ಸ್ ಈಸ್ ಆಲ್ಸೋ ಆ್ಯನ್ ಇಂಪಾರ್ಟೆಂಟ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್, ರೈಟ್ ಟು ಅಕ್ವೈರ್ ನ್ಯಾಷನಾಲಿಟಿ. ಲಿಸನ್, ದ ರೈಟ್ ಟು ಅಕ್ವೈರ್ ನ್ಯಾಷನಾಲಿಟಿ ಈಸ್ ದಿ ರೈಟ್ ಆಫ್ ಆ್ಯನ್ ಇಂಡಿವಿಜುವಲ್ ಟು ಗೆಟ್ ದಿ ಸ್ಟೇಟಸ್ ಆಫ್ ಸಿಟಿಸನ್ ಇನ್ ಹೀಸ್ ಆರ್ ಹರ್ ಕಂಟ್ರಿ. ಒಂದು ಕಂಟ್ರಿಗೆ ಸಂಬಂಧಿಸಿರೋಂಥ ದ ರೈಟ್ ಟು ಅಕ್ವೈರ್ ನ್ಯಾಷನಾಲಿಟಿ. ಯಾವುದೇ ದೇಶದ್ದು ಅವರ ಒಂದು ಸಿಟಿಸನ್ಶಿಪ್ನ ಅವರು ಪಡ್ಕೋಬೋದು, ಪೌರತ್ವನ. ಅವ್ರಿಗೆ ಇಷ್ಟ ಬಂದಿರೋ ಅಂಥ ಒಂದು ದೇಶದ ಒಂದು ಪೌರತ್ವನ ಪಡೆದುಕೊಳ್ಳುವಂಥ ಒಂದು ರೈಟ್ಸ್ ಕೂಡ ಅವರಿಗೆ ಇರುತ್ತೆ. An individual gets the political rights to vote and contest election as a rightful citizen. ಅವರು ಇಂಡಿವಿಜುವಲ್ ಆಗಿ ಯಾರಿಗೆ ಬೇಕಾದರೂ ವೋಟ್ ಹಾಕ್ಬೋದು. ಓಕೆನಾ? ಇಂಥವ್ರಿಗೆ ಹಾಕಬೇಕು ಅಂತ ಇಲ್ಲ, ಹೌದಲ್ವಾ? ಸೊ ನೆಕ್ಸ್ಟ್ ಒನ್, ಹ್ಯೂಮನ್ ರೈಟ್ಸ್, ರೈಟ್ ಆಫ್ ಪ್ರೊಟೆಕ್ಷನ್ ಎಗನೆಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್.
Listen, to arrest or detain anyone without a proper reason is considered against human rights. Every country must have a proper legal and judicial system to preserve these human rights. Next one point, right to education. Education helps to display the ignorance of individual. It provides opportunities for development. Education creates a will to fight against injustice and ಎಕ್ಸ್ಪ್ಲಾಯ್ಟೇಷನ್ ಅಂದರೆ ಶೋಷಣೆ ಅಂತ ಹೇಳ್ತಾರೆ. ಅಂದರೆ ಎಜುಕೇಷನ್ ಕ್ರಿಯೇಟ್ಸ್ ವಿಲ್ ಟು ಫೈಟ್ ಎಗನೆಸ್ಟ್ ದಿ ಇನ್ಜಸ್ಟಿಸ್, ಅನ್ಯಾಯದ ವಿರುದ್ಧ ಮತ್ತು ಶೋಷಣೆ ವಿರುದ್ಧ ಎದ್ದೇಳಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಯಾವುದು? ರೈಟ್ ಟು ಎಜುಕೇಷನ್. ಓಕೆ, ನೆಕ್ಸ್ಟ್ ನಾವು ನೋಡೋದಾದರೆ ಹ್ಯೂಮನ್ ರೈಟ್ಸ್ ಆ್ಯಂಡ್ ಯುನೈಟೆಡ್ ನೇಷನ್ಸ್. The United Nations has given an important place to human rights and its objectives. Human rights and the United Nations dissemination and publicity of human rights. And 10 December 1948. 10 December 1948 Universal Declaration of Human Rights. Universal Declaration of Human Rights. Listen. Next one point, types of rights. ಯಾವ ಟೈಪ್ಸ್ ಬರುತ್ತೆ? ಟೈಪ್ಸ್ ಆಫ್ ಹ್ಯೂಮನ್ ರೈಟ್ಸ್. ಲಿಸನ್, ಯು ಸಿ, the human rights approved by the UNO accepts that human beings are born free with dignity to live in respective of race, religion, language, color of the skin and others. Listen, ಇಲ್ಲೇನಂದರೆ ದ ಹ್ಯೂಮನ್ ರೈಟ್ಸ್ ಅಪ್ರೂವ್ಡ್ ಬೈ ದಿ UNO ಅಂದರೆ ಈ ಒಂದು ವಿಶ್ವಸಂಸ್ಥೆಯಿಂದ ಅಂಗೀಕರಿಸಲಾದಂತಹ ಈ ಒಂದು ಹ್ಯೂಮನ್ ರೈಟ್ಸ್ ಏನಿದೆಯಲ್ಲ, ಇದು human beings are born free with dignity to live irrespective of race, religion, language, color of the skin and others. ಅಂದರೆ ಮಾನವರು ಹುಟ್ಟುವಾಗಲೇ ಸ್ವತಂತ್ರ, ಸಮಾನತೆ ಹಾಗೂ ಘನತೆಯನ್ನು ಹೊಂದಿದವರಾಗಿರ್ತಾರಲ್ವ, ಅಷ್ಟಲ್ಲದೆ ಜನಾಂಗ ಇರ್ಬೋದು, ರಿಲಿಜಿಯನ್, ರೇಸ್, ರಿಲಿಜಿಯನ್, ಲ್ಯಾಂಗ್ವೇಜ್, ಕಲರ್ ಆಫ್ ದಿ ಸ್ಕಿನ್ ಆ್ಯಂಡ್ ಅದರ್ಸ್. ಹಾಗೆಯೇ ಈ ಒಂದು ಅವರ ಒಂದು ಬಣ್ಣ, ಲಿಂಗ, ಭಾಷೆ, ಧರ್ಮ ಇವೆಲ್ಲ ಆಧಾರದ ಮೇಲೆ ನಾವೇನು ಮಾಡ್ಬೋದು ಅಂತಂದರೆ ಅವ್ರನ್ನ ತಾರತಮ್ಯನ ಮಾಡುವಂತಿಲ್ಲ. ನೋ ಡಿಸ್ಕ್ರಿಮಿನೇಷನ್ ಕ್ಯಾನ್ ಬಿ ಮೇಡ್ ಆಫ್ ದೀಸ್ ಇಶ್ಯೂಸ್. ಇವೆಲ್ಲ ಕಾರಣದಿಂದ ನಾವು ಅವ್ರನ್ನ ತಾರತಮ್ಯನ ಮಾಡುವಂತಿಲ್ಲ. ದೇ ಶುಡ್ ಬಿ ಎ ಫೀಲಿಂಗ್ ಆಫ್ ಫರ್ಟರ್ನಿಟಿ ಇನ್ ಒನ್ ಅಂತ ಹೇಳ್ತಾರೆ. ಅಂದರೆ ಒಬ್ಬರು ಇನ್ನೊಬ್ಬರ ಬಗ್ಗೆ ಸಹೋದರ ಮನೋಭಾವನೆಯಿಂದ ನಾವೇನು ಮಾಡಬೇಕು ಅಂದರೆ ನಡ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾರೆ. ಅಷ್ಟಲ್ದೇ ನೆಕ್ಸ್ಟ್ ನೋಡು, ನೋ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಅಪಾಯಿಂಟ್ ಅನದರ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಸ್ ಎ ಸ್ಲೇವ್. ಹಾಗೆಯೇ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಗುಲಾಮನನ್ನಾಗಿ ಕೂಡ ಇಲ್ಲಿ ನೇಮಕ ಮಾಡಿಕೊಳ್ಳುವಂತಿಲ್ಲ. ಸ್ಲೇವ್ ಅಂದರೆ ಗುಲಾಮ. ನೋ ಒನ್ ಕ್ಯಾನ್ ಬಿ ಸಬ್ಜೆಕ್ಟೆಡ್ ಟು ಇನ್ಹ್ಯೂಮನ್ ಪನಿಷ್ಮೆಂಟ್ ಆ್ಯಂಡ್ ಟಾರ್ಚರ್. ಅಷ್ಟಲ್ದೇ ಮತ್ತು ಅಮಾನವೀಯವಾದಂಥ ಒಂದು ರೀತಿಯ ಶಿಕ್ಷೆಗೆ ಯಾರನ್ನೂ ಕೂಡ ಒಳಪಡಿಸುವಂತಿಲ್ಲ. ನೋ ಒನ್ ಆ್ಯಸ್ ದಿ ಲಿಬರ್ಟಿ ಟು ದಿ ಅರೆಸ್ಟ್. ಹಾಗೆಯೇ ಯಾವುದೇ ವ್ಯಕ್ತಿಯನ್ನು ನಾವಿಲ್ಲಿ ಏನಂದರೆ ಅನುಸಾರವಾಗಿ ಅವರನ್ನು ಬಂಧಿಸುವಂತಿಲ್ಲ. ಇಂಪ್ರಿಸನ್, ಸೆರೆವಾಸ ಅಂತ ಹೇಳ್ತಾರೆ. ಆ್ಯಂಡ್ ಡಿಪೋರ್ಟ್ ಅನದರ್ ಪರ್ಸನ್ ಅಂದರೆ ಗಡೀಪಾರಿಗೆ ಒಳಪಡಿಸುವಂತಿಲ್ಲ. ಓಕೆನಾ? ಇದು ನಿಮಗೆ ಗೊತ್ತಿರಬೇಕು. Next, every individual has a right to have his opinion and the freedom of expression ಅಂತ ಹೇಳ್ತಾರೆ. Listen, every individual has a right to have his the opinion and the freedom of expression. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಭಿಪ್ರಾಯ ಹಾಗೂ ಅಭಿವ್ಯಕ್ತಿಯ ಸ್ವತಂತ್ರದ ಹಕ್ಕಿರುತ್ತೆ ಇಲ್ಲಿ. ಓಕೆನಾ? ಆಲ್ ಇಂಡಿವಿಜುವಲ್ ಹ್ಯಾವ್ ದಿ ರೈಟ್ ಟು ಹ್ಯಾವ್ ರ್ಯಾಷನಾಲಿಟಿ. ಅಂದರೆ ಇಲ್ಲೇನಾಗಿರುತ್ತೆ ಅಂದರೆ ಅವರಿಗೆ
ಪ್ರತಿಯೊಬ್ಬರಿಗೂ ಕೂಡ ವಿವೇಚನೆ, ಆತ್ಮಸಾಕ್ಷಿ ಹಾಗೂ ಧಾರ್ಮಿಕ ಸ್ವತಂತ್ರದ ಹಕ್ಕನ್ನು ಕೂಡ ಇಲ್ಲಿ ಅವರು ಒಳಗೊಂಡಿರ್ತಾರೆ. ಓಕೆನಾ. ಅಷ್ಟಲ್ಲದೆ ಒನ್ ಹ್ಯಾಸ್ ದಿ ರೈಟ್ ಟು ಚೇಂಜ್ ಈಸ್ ರಿಲಿಜಿಯನ್ ಇನ್ ಅಕಾರ್ಡೆನ್ಸ್ ಟು ದಿಸ್ ಫೇತ್ ಅಂತ ಹೇಳ್ತಾರೆ. ಅಂದರೆ ತನ್ನ ಇಚ್ಛೆಗೆ ಅನುಸಾರವಾಗಿ ಏನು ಮಾಡ್ತಾರೆ ಅಂತಂದರೆ ಅವರು ತನ್ನದೇ ಆಗಿರುವಂತಹ ಒಂದು ಪ್ರತಿಯೊಬ್ಬರಿಗೂ ಕೂಡ ಶಾಂತಿಯುತವಾದಂಥ ಒಂದು ಸಭೆ ಸೇರುವಂಥದ್ದು, ಮತ್ತು ನೆಕ್ಸ್ಟ್ ತನ್ನ ನಂಬಿಕೆ ಧರ್ಮವನ್ನು ಬದಲಾಯಿಸ್ಕೊಳ್ಳುವಂಥ ಒಂದು ಸ್ವತಂತ್ರನೂ ಕೂಡ ಅವರು ಹೊಂದಿರ್ತಾರೆ. ಸೊ ಅಷ್ಟಲ್ಲದೆ ಆಲ್ ಹ್ಯಾವ್ ದಿ ರೈಟ್ ಟು ಮೀಟ್ ಪೀಸ್ಫುಲಿ ಆ್ಯಂಡ್ ಕ್ರಿಯೇಟ್ ಅಸೋಸಿಯೇಷನ್ಸ್ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಒಂದು ಶಾಂತಿಯುತವಾದಂತಹ ಪೀಸ್ಫುಲಿ ಅಂದರೆ ಒಂದು ಶಾಂತಿಯುತವಾಗಿ ಒಂದು ಸಭೆ ಸೇರುವಂಥದ್ದು ಮತ್ತು ಸಂಘಟನೆ ಮಾಡುವಂಥ ಒಂದು ಅಸೋಸಿಯೇಷನ್, ಕ್ರಿಯೇಟ್ ಅಸೋಸಿಯೇಷನ್ಸ್ ಅಂದರೆ ಒಂದು ಸಂಘಟನೆ ಮಾಡುವಂಥ ಒಂದು ಸ್ವತಂತ್ರನೂ ಕೂಡ ಇದೆ ಅಂತ ಕೂಡ ನಾವು ಹೇಳ್ಬೋದು. ನೋ ಒನ್ ಕ್ಯಾನ್ ಫೋರ್ಸ್ ಅದರ್ಸ್ ಟು ಜಾಯಿನ್ ದಿ ಅಸೋಸಿಯೇಷನ್. ಆದರೆ ಯಾರನ್ನೂ ಕೂಡ ಈ ಒಂದು ಸಂಘಟನೆಗೆ ಸೇರು ಅಂತ ನಾವು ಬಲವಂತ ಮಾಡೋ ಹಂಗಿಲ್ಲ. ನೋ ಒನ್ ಕ್ಯಾನ್ ಫೋರ್ಸ್ ಅದರ್ ಟು ಜಾಯಿನ್ ಹ್ಯಾನ್ ಅಸೋಸಿಯೇಷನ್. ಓಕೆನಾ. ಆಲ್ ಹ್ಯಾವ್ ದಿ ರೈಟ್ ಟು ಪಾರ್ಟಿಸಿಪೇಟ್ ಇನ್ ದಿ ಗವರ್ನಮೆಂಟ್ ಆಫ್ ದೇರ್ ಲ್ಯಾಂಡ್ ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಅಂದರೆ ಸರ್ಕಾರದಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಭಾಗವಹಿಸುವಂಥ ಒಂದು ಸ್ವತಂತ್ರವನ್ನು ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಪಡ್ಕೊಂಡಿರ್ತಾರೆ. ಓಕೆನಾ. ನೆಕ್ಸ್ಟ್ ಒನ್ ಪಾಯಿಂಟ್, ರೈಟ್ ಟು ಎಂಪ್ಲಾಯ್ಮೆಂಟ್. ಇಲ್ಲಿ ಟು ವೆರಿ ಇಂಪಾರ್ಟೆಂಟಾಗಿ ಟು ಹ್ಯೂಮನ್ ರೈಟ್ಸ್. ಫಸ್ಟ್ ಒನ್ ರೈಟ್ ಟು ಎಂಪ್ಲಾಯ್ಮೆಂಟ್, ಸೆಕೆಂಡ್ ಒನ್ ಈಸ್ ಚೈಲ್ಡ್ ರೈಟ್ಸ್. ಓಕೆ, ಫಸ್ಟ್ ಒನ್ ರೈಟ್ ಟು ಎಂಪ್ಲಾಯ್ಮೆಂಟ್. ಲಿಸನ್, ಅಂದರೆ ಈ ಒಂದು ಉದ್ಯೋಗದ ಹಕ್ಕು ಅಂತ ಹೇಳ್ತಾರೆ. ಓಕೆನಾ. ಎವ್ರಿ ಒನ್ ಆ್ಯಸ್ ದ ರೈಟ್ ಟು ಹ್ಯಾವ್ ಈಕ್ವಲ್ ಪೇ, ಡ್ಯೂರೇಷನ್ ಆಫ್ ವರ್ಕ್, ಪೇಯ್ಡ್ ಲೀವ್ ಆ್ಯಂಡ್ ರೆಸ್ಟ್, ಆ್ಯಂಡ್ ಆಲ್ಸೋ ಹ್ಯಾವ್ ದಿ ರೈಟ್ ಫಾರ್ ಫುಡ್, ಶೆಲ್ಟರ್, ಕ್ಲಾತ್, ಹೆಲ್ತ್ ಪ್ರೊಟೆಕ್ಷನ್ ಆ್ಯಂಡ್ ನೆಸೆಸರಿ ಸೋಷಿಯಲ್ ಸರ್ವೀಸಸ್. ಲಿಸನ್, ಎವ್ರಿ ಒನ್ ಹ್ಯಾಸ್ ದಿ ರೈಟ್ ಟು ಹ್ಯಾವ್ ಈಕ್ವಲ್ ಪೇ, ಡ್ಯೂರೇಷನ್ ಆಫ್ ವರ್ಕ್. ಲಿಸನ್, ಎವ್ರಿ ಒನ್ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಏನಾಗಿರಬೇಕು ಇಲ್ಲಿ ಅಂತಂದರೆ ಸಮಾನವಾದಂಥ ಒಂದು ವೇತನ ದೊರೀಬೇಕು. ಅಷ್ಟಲ್ಲದೆ ಟು ಹ್ಯಾವ್ ಈಕ್ವಲ್ ಪೇ, ಡ್ಯೂರೇಷನ್ ಆಫ್ ದಿ ವರ್ಕ್ ಅಂದರೆ ದುಡಿಮೆಯ ಒಂದು ಅವಧಿನೂ ಕೂಡ ಇಲ್ಲಿ ಸೇಮ್ ಆಗಿರಬೇಕು. ಅಷ್ಟಲ್ಲದೆ ಪೇಯ್ಡ್ ಲೀವ್ ಅಂತಂದರೆ ಸಂಬಳ ಸಹಿತ ರಜೆಯನ್ನು ಕೂಡ ಕೊಡಬೇಕು. ಆ್ಯಂಡ್ ಆಲ್ಸೋ ಹ್ಯಾವ್ ದಿ ರೈಟ್ ಫಾರ್ ಫುಡ್ ಅಂತಂದರೆ ಈ ಒಂದು ವಿಶ್ರಾಂತಿ ಪಡೆಯುವಂಥ ಒಂದು ರೈಟ್ಸು ಕೂಡ ಇಲ್ಲೇನಾಗಿರುತ್ತೆ ಅಂತಂದರೆ ಅವ್ರಿಗೆ ಸಿಗಬೇಕು. ಅಷ್ಟಲ್ಲದೆ ಫುಡ್, ಶೆಲ್ಟರ್, ಕ್ಲಾತ್, ಹೆಲ್ತ್ ಪ್ರೊಟೆಕ್ಷನ್ ಆ್ಯಂಡ್ ನೆಸಸರಿ ಸೋಷಿಯಲ್ ಸರ್ವೀಸಸ್ ಅಂದರೆ ಆಹಾರ, ಬಟ್ಟೆ, ವಸತಿ, ಆರೋಗ್ಯ ರಕ್ಷಣೆ, ಹೀಗೆ ಅಗತ್ಯ ಸಾಮಾಜಿಕ ಸೇವೆಗಳನ್ನು ಪಡೆಯುವಂಥ ಒಂದು ರೈಟ್ಸ್ ಕೂಡ ಇವರು ಹೊಂದಿರ್ತಾರೆ. ಆಲ್ ಹ್ಯಾವ್ ದಿ ರೈಟ್ ಫಾರ್ ಫ್ರೀ ಆ್ಯಂಡ್ ಕಂಪಲ್ಸರಿ ಪ್ರೈಮರಿ ಎಜುಕೇಷನ್. ಅಷ್ಟಲ್ಲದೆ ಆಲ್ ಹ್ಯಾವ್ ದಿ ರೈಟ್ ಫಾರ್ ದಿ ಫ್ರೀಡಮ್ ಆ್ಯಂಡ್ ಕಂಪಲ್ಸರಿ ಪ್ರೈಮರಿ ಎಜುಕೇಷನ್. ಅಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುವಂಥ ಒಂದು ರೈಟ್ಸ್ ಕೂಡ ಅವರಿಗಿದೆ ಅಂತ ನಾವು ಹೇಳ್ಬೋದು. ಓಕೆನಾ. ಹಾಗೆ ನೆಕ್ಸ್ಟ್ ಒನ್ ಚೈಲ್ಡ್ ರೈಟ್ಸ್ ಅಂತ ಹೇಳ್ತಾರೆ. ಅಂದರೆ ಚೈಲ್ಡ್ ರೈಟ್ಸಿಗೆ ಬಂದರೆ ಲಿಸನ್, ದ ಚೈಲ್ಡ್ ರೈಟ್ಸ್ ಆರ್ ಇನ್ಕ್ಲೂಡೆಡ್ ಅಂಡರ್ ದಿ human rights. All children need certain facilities naturally. Listen, the child rights are included under the human rights. ಅಂದರೆ ಮಾನವ ಹಕ್ಕುಗಳಲ್ಲಿ ಮಕ್ಕಳ ಹಕ್ಕುಗಳಿಗೂ ಕೂಡ ಇಲ್ಲೇನಾಗಿರುತ್ತೆ ಅಂತಂದರೆ ಅವಕಾಶನ ಕಲ್ಪಿಸಲಾಗಿದೆ ಅಲ್ವಾ. ಆಲ್ ಚಿಲ್ಡ್ರನ್ ನೀಡ್ ಸರ್ಟೈನ್ ಫೆಸಿಲಿಟೀಸ್ ನ್ಯಾಚುರಲಿ ಅಂದರೆ ನೈಸರ್ಗಿಕವಾಗಿ ಏನಾಗಿರ್ತಾರೆ ಅಂದರೆ ಪ್ರತಿಯೊಂದು ಮಗುನೂ ಕೂಡ ಕೆಲವೊಂದು ಫೆಸಿಲಿಟೀಸ್ನ ಅದು ಪಡ್ಕೊಂಡಿರುತ್ತೆ, ಹೌದಲ್ವಾ. ಸೊ ಹಾಗೆಯೇ ಎವ್ರಿ ಚೈಲ್ಡ್ ಹ್ಯಾಸ್ ದಿ ರೈಟ್ ಟು ಸ್ಪೆಂಡ್ ಇಟ್ಸ್ ಚೈಲ್ಡ್ಹುಡ್ ವಿತ್ ಇಟ್ಸ್ ಪೇರೆಂಟ್ಸ್. ಹಾಗೆಯೇ ಪ್ರತಿಯೊಬ್ಬ ಮಗುನೂ ಕೂಡ ತನ್ನ ಬಾಲ್ಯ ಜೀವನವನ್ನು ಯಾರ ಜೊತೆಗೆ ನಡೆಸಬೇಕು, ತನ್ನ ತಂದೆ ತಾಯಿಗಳೊಂದಿಗೆ ನಡೆಸೋ ಅಂಥದ್ದು. ಆ್ಯಂಡ್ ಹ್ಯಾವ್ ದ ಫಿಸಿಕಲ್ ಪ್ರೊಟೆಕ್ಷನ್, ಹಾಗೆಯೇ ತಮ್ಮ ಒಂದು ದೈಹಿಕ ರಕ್ಷಣೆಯನ್ನು ನೋಡ್ಕೊಳ್ಳೋ ಅಂಥದ್ದು. ಫುಡ್, ಎಜುಕೇಷನ್ ಆ್ಯಂಡ್ ಹೆಲ್ತ್ ಫೆಸಿಲಿಟೀಸ್ ಆ್ಯಸ್ ಇಟ್ಸ್ ದ ರೈಟ್ಸ್ ಅಂತ ಹೇಳ್ತಾರೆ. ಅಷ್ಟಲ್ಲದೆ ಆಹಾರ, ಶಿಕ್ಷಣ, ಆರೋಗ್ಯ ಈ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂಥ ಒಂದು ರೈಟ್ಸ್ ಯಾರಿಗಿರುತ್ತೆ ಅಂದರೆ ಪ್ರತಿಯೊಂದು ಮಗುವಿಗೂ ಕೂಡ ಇರುತ್ತೆ ಅಂತ ಹೇಳ್ತಾರೆ. ಎವ್ರಿ ಚೈಲ್ಡ್ ಆ್ಯಸ್ ದಿ ರೈಟ್ ಟು ಸ್ಪೆಂಡ್ ಇಟ್ಸ್ ಚೈಲ್ಡ್ಹುಡ್ ವಿತ್ ಇಸ್ ಪೇರೆಂಟ್ಸ್, ಹ್ಯಾವ್ ಫಿಸಿಕಲ್ ಪ್ರೊಟೆಕ್ಷನ್, ಫುಡ್, ಎಜುಕೇಷನ್ ಆ್ಯಂಡ್ ಹೆಲ್ತ್ ಫೆಸಿಲಿಟೀಸ್ ಆ್ಯಸ್ ಇಟ್ಸ್ ರೈಟ್ ಅಂತ ಹೇಳ್ತಾರೆ. ಓಕೆನಾ. ಹಾಗೆಯೇ ಇಷ್ಟು ಚೈಲ್ಡ್ ರೈಟ್ಸ್ ಅಂತಲೂ ಕೂಡ ಹೇಳ್ತಾರೆ. ನಿಮಗೆ ಇಂಪಾರ್ಟೆಂಟಾಗಿ ನಿಮಗೆ ಕ್ವಶನ್ ಕೂಡ ಇದ್ರ ಮೇಲೆ ರೈಸ್ ಮಾಡ್ತಾರೆ.
ವಿಚ್ ಆರ್ ದ ಹ್ಯೂಮನ್ ರೈಟ್ಸ್ ಅಂತ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಓಕೆನಾ, ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ ಅದು. ಓಕೆ, ನೆಕ್ಸ್ಟ್ ಒನ್, ದ ಚೈಲ್ಡ್ ಲೇಬರ್ ಪ್ರೊಹಿಬಿಟೇಷನ್ ಆ್ಯಕ್ಟ್ ಅಂತ ಹೇಳ್ತಾರೆ. ಅಂದರೆ ಬಾಲಕಾರ್ಮಿಕ ಕಾಯ್ದೆ ಅಂತ ಹೇಳ್ತಾರೆ. ಎಷ್ಟರಲ್ಲಿ ಅಂದರೆ 1986. ದ ಚೈಲ್ಡ್ ಲೇಬರ್ ಪ್ರೊಹಿಬಿಟೇಷನ್ ಆ್ಯಕ್ಟ್. ಲಿಸನ್, ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್, ಎ ಚೈಲ್ಡ್ ಬಿಲೋ ದಿ ಏಜ್ ಆಫ್ ದಿ 14 ಇಯರ್ಸ್ ಏಜ್, ಅಂದರೆ ಈ ಕಾಯ್ದೆ ಪ್ರಕಾರ, ಈ ಆ್ಯಕ್ಟ್ ಪ್ರಕಾರ 14 ಇಯರ್ಸ್ ಒಳಗಡೆ ಯಾವುದೇ ಮಕ್ಕಳನ್ನು ಕೂಡ ನಾವಿಲ್ಲಿ ದುಡಿಮೆಗೆ ಹಚ್ಚುವಂತಿಲ್ಲ. ಕೆನಾಟ್ ಬಿ ಎಂಪ್ಲಾಯ್ಡ್ ಇನ್ ಎನಿ ಕೈಂಡ್ ಆಫ್ ಲೇಬರ್ ಎನಿ ಪರ್ಸನ್ ಹೂ ಇಸ್ ಸಚ್ ಚೈಲ್ಡ್ ಫಾರ್ ಲೇಬರ್. ಅಷ್ಟೇ ಅಲ್ಲದೆ ಈ ಕಾಯ್ದೆನ ಯಾರಾದರೂ ಉಲ್ಲಂಘಿಸಿದ್ರು ಅಂತಂದರೆ ಅವ್ರನ್ನ ಆ ಒಂದು ಬಾಲಕಾರ್ಮಿಕರನ್ನ ಏನು ನಿಯೋಜಿಸ್ಕೊಳ್ಳುವಂಥ ವ್ಯಕ್ತಿಗಳಿಗೆ ಏನು ಮಾಡ್ತಾರೆ ಅಂತಂದರೆ ಇಸ್ ಲೀಗಲಿ ಫಾರ್ ಇಂಪ್ರಿಸನ್ಮೆಂಟ್ ಆಫ್ 1 year ಆರ್ ಫೈನ್ ಆರ್ ಬೋತ್ ಅಂತ ಹೇಳ್ತಾರೆ. 1 ವರ್ಷದವರೆಗೆ ಜೈಲು ಶಿಕ್ಷೆ ಇರ್ಬೋದು, ದಂಡ, ಅಥವಾ ಈ ಎರಡನ್ನೂ ಕೂಡ ಅವರಿಗೆ ವಿಧಿಸ್ಬೋದು. ಸೊ ಹಾಗಾಗಿ 14 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯಾಗಿ ದುಡಿಮೆಗೆ ಹಚ್ಚುವಂತಿಲ್ಲ. ಓಕೆನಾ, ಲಿಸನ್, ನೆಕ್ಸ್ಟ್, ಮೇಜರ್ ಎಂಪ್ಲಾಯ್ಮೆಂಟ್ಸ್ ವಿಚ್ ಆರ್ ದ ಪ್ರೊಹಿಬಿಟೇಷನ್ ಅಂಡರ್ ಚೈಲ್ಡ್ ಲೇಬರ್ ಸಿಸ್ಟಮ್ ಅಂತ ಹೇಳ್ತಾರೆ. ಅಂದರೆ ಬಾಲಕಾರ್ಮಿಕ ಪದ್ಧತಿಗೆ ನಿಷೇಧ ಇರುವಂತಹ ಪ್ರಮುಖ ವೃತ್ತಿಗಳು ಯಾವ್ಯಾವುದು? ಲಿಸನ್ ಫಾಸ್ಟ್. ವರ್ಕ್ಸ್ ಆ್ಯಂಡ್ ಸಿವಿಲ್ ವರ್ಕ್ಸ್ ರಿಲೇಟೆಡ್ ಟು ರೈಲ್ವೇಸ್, ಆಟೋಮೊಬೈಲ್ಸ್, ವರ್ಕ್ಶಾಪ್ಸ್ ಆ್ಯಂಡ್ ಗ್ಯಾರೇಜಸ್, ಲೂಮ್ಸ್, ಮೈನ್ಸ್, ಯೂನಿಟ್ಸ್ ಡೀಲಿಂಗ್ ಕೆಮಿಕಲ್ಸ್ ಆ್ಯಂಡ್ ಎಕ್ಸ್ಪ್ಲೋಸಿವ್. ಲಿಸನ್, ಅಂದರೆ ಈ ಒಂದು ಬಾಲಕಾರ್ಮಿಕ ಪದ್ಧತಿಗೆ ನಿಷೇಧ ಇರುವಂತಹ ಪ್ರಮುಖ ವೃತ್ತಿಗಳು ಯಾವುದು? ಲಿಸನ್, ಅದರಲ್ಲಿ ನಾವು ನೋಡೋದಾದ್ರೆ ಮೇಯ್ನಾಗಿ ಈ ಒಂದು ವರ್ಕ್ಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಬಾಲಕಾರ್ಮಿಕರನ್ನ ಜಾಸ್ತಿ ಬಳಸ್ಕೊಳ್ತಾರೆ. ಆ ಥರ ವರ್ಕ್ಸ್ ಯಾವುದು? ಫಾರ್ ಎಕ್ಸಾಂಪಲ್ ರೈಲ್ವೇಸ್ ಇರ್ಬೋದು, ಆಟೋಮೊಬೈಲ್ಸ್ಗಳಲ್ಲಿ, ಮತ್ತು ವರ್ಕ್ಶಾಪ್ಸ್ಗಳಲ್ಲಿ, ಗ್ಯಾರೇಜ್ಗಳಲ್ಲಿ, ಮತ್ತು ಮೇನ್ಸ್ಗಳಲ್ಲಿ, ಮತ್ತು ಈ ಒಂದು ಕೆಮಿಕಲ್ಸ್ ಇದು ಮಾಡುವಂಥದ್ದು, ಈ ಎಲ್ಲ ಇಂಥ ಪ್ಲೇಸ್ಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಚಿಕ್ಕ ಪುಟ್ಟ ಹುಡುಗರನ್ನ, ಬಾಲಕಾರ್ಮಿಕರನ್ನ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಚೈಲ್ಡ್ ಲೇಬರ್ ಸಿಸ್ಟಮ್ಸ್ನ ಇಲ್ಲಿ ಯೂಸ್ ಮಾಡ್ತಾರೆ. ಓಕೆನಾ, ನೆಕ್ಸ್ಟ್ ಒನ್ ಪಾಯಿಂಟ್, ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್. ಯಾವ ರೀತಿಯಾಗಿ ಅವರನ್ನು ಪ್ರೊಟೆಕ್ಟ್ ಮಾಡಬೇಕು? ಲಿಸನ್, ದ ಹ್ಯೂಮನ್ ರೈಟ್ಸ್ and child rights are crucial for an health human life ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬ ಮಾನವನಿಗೂ ಕೂಡ ಏನಾಗಿರುತ್ತೆ ಅಂದರೆ ಹ್ಯೂಮನ್ ರೈಟ್ಸ್ ಆ್ಯಂಡ್ ಚೈಲ್ಡ್ ರೈಟ್ಸ್ ಅನ್ನೋಂಥದ್ದು ತುಂಬ ಇಂಪಾರ್ಟೆನ್ಸ್, ಹೌದಲ್ವಾ? ಸೊ ಹಾಗಾಗಿ ನಾವೇನು ಮಾಡಬೇಕು ಅಂದರೆ ಹ್ಯೂಮನ್ ರೈಟ್ಸ್ ಆರ್ ಆಫ್ಟೆನ್ ಮೆಸರ್ಸ್ ಆರ್ ನೀಡೆಡ್ ಟು ಪ್ರೊಟೆಕ್ಟ್ ದೆಮ್. ಹಾಗಾಗಿ ನಾವು ಅದನ್ನೇನು ಮಾಡಬೇಕು ಅಂತಂದರೆ ಉಲ್ಲಂಘನೆನ ನಿರಂತರವಾಗಿ ನಡೀತಾ ಇರುತ್ತಲ್ವ, ಸೊ ಹಾಗಾಗಿ ನಾವು ಅದನ್ನು ಸಂರಕ್ಷಣೆ ಮಾಡಬೇಕು. ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಟ್ ಇಂಟರ್ನ್ಯಾಷನಲ್ ಲೆವೆಲ್. ಹಾಗಾಗಿ ನಾವು ಇಲ್ಲೇನು ಮಾಡ್ತೀವಿ ಅಂತಂದರೆ ಹ್ಯೂಮನ್ ರೈಟ್ಸ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತೀವಿ ಅಂದರೆ 3 ಟೈಪ್ಸ್ ಆಗಿ ಹ್ಯೂಮನ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡ್ತೀವಿ. ಯಾವ್ಯಾವ ಇದರಲ್ಲಿ ಅಂತಂದು ನಾವು ನೋಡೋದಾದರೆ, ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ, ಮತ್ತು ಸೆಕೆಂಡ್ ಒನ್ ನ್ಯಾಷನಲ್ ಲೆವೆಲಲ್ಲಿ, ಆ್ಯಂಡ್ ಥರ್ಡ್ ಒನ್ ಸ್ಟೇಟ್ ಲೆವೆಲಲ್ಲಿ ಅಂತ ಹೇಳ್ತಾರೆ. ಓಕೆನಾ, ಈಗ ಹಾಗಾದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ, ಯಾವುದು ಇದರಲ್ಲಿ ಮಾಡ್ತಾರೆ ಅಂತಂದರೆ ನೋಡಿಲಿ, ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಹೇಳ್ತಾರೆ. ಓಕೆನಾ, ಅಂದರೆ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಾನವ ಹಕ್ಕು ಆಯೋಗನ ನಿರ್ಮಾಣ ಮಾಡ್ತಾರೆ. ಹಾಗೆಯೇ ನೆಕ್ಸ್ಟ್ ನ್ಯಾಷನಲ್ ಲೆವೆಲಲ್ಲಿ ನಾವು ವಿಶ್ವ ಮಟ್ಟದಲ್ಲಿ ಏನು ಮಾಡ್ತಾರೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಪ್ಪ, ಹಾಗಾಗಿ ಏನು ಮಾಡ್ತಾರೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ವಿಶ್ವ ಮಾನವ ಹಕ್ಕುಗಳ ಆಯೋಗನ ಮಾಡ್ತಾರೆ. ನೆಕ್ಸ್ಟ್ ಒನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಟ್ ನ್ಯಾಷನಲ್ ಲೆವೆಲ್. ಹಾಗೆಯೇ ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಮಾನವ ಹಕ್ಕುಗಳ ಆಯೋಗನೂ ಕೂಡ ಮಾಡ್ತಾರೆ ರಾಷ್ಟ್ರ ಮಟ್ಟದಲ್ಲಿ. ಮತ್ತು ನೆಕ್ಸ್ಟ್ ಸ್ಟೇಟ್ ಲೆವೆಲಲ್ಲಿ ನಾವು ನೋಡೋದಾದರೆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಟ್ ಸ್ಟೇಟ್ ಲೆವೆಲ್ ಅಂತಲೂ ಕೂಡ ಹೇಳ್ತಾರೆ. ರಾಜ್ಯ ಮಟ್ಟದಲ್ಲಾದರೆ ಈ ಒಂದು ರಾಜ್ಯ ಮಾನವ ಹಕ್ಕುಗಳ ಆಯೋಗವನ್ನು ಕೂಡ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್, as a complement of this, a healthy environment is needed for all to lead a good life.
ಹಾಗೆಯೇ ಇದಕ್ಕೆ ಪೂರಕವಾಗಿ ಏನಾಗಬೇಕು ಅಂದರೆ ಎಲ್ಲ ಜೀವಿಗಳು ಕೂಡ ಒಂದು ಉತ್ತಮವಾದಂಥ ಒಂದು ಹೆಲ್ತಿ ಲೈಫ್ನ ನಾವು ಇಲ್ಲಿ ಲೀಡ್ ಮಾಡಬೇಕು, ಉತ್ತಮವಾದಂಥ ಜೀವನನ ನಡೆಸಬೇಕು ಅಂತಂದರೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ನಮಗೆ ಅದರದ್ದೇ ಆಗಿರುವಂತಹ ಬೇಸಿಕ್ ನೀಡ್ಸ್ ತುಂಬ ಇಂಪಾರ್ಟೆಂಟ್ ಹೌದಲ್ವಾ. ಫಾರ್ ಎಕ್ಸಾಂಪಲ್ ನಮಗೆ ಫುಡ್, ವಾಟರ್, ಶೆಲ್ಟರ್ ಆ್ಯಂಡ್ ಹೆಲ್ತ್ ಆಫ್ ಆಲ್ ಅಂತ ಹೇಳ್ತಾರೆ. ಆರೋಗ್ಯ, ವಸತಿ, ಫುಡ್ ಇವೆಲ್ಲವೂ ಕೂಡ ಏನಾಗಿರಬೇಕು ಅಂತಂದರೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದ್ರ ಜೊತೆಯಲ್ಲೇ ಏನಾಗಿರಬೇಕು ಅಂತಂದರೆ ಈ ಒಂದು ಎನ್ವಿರಾನ್ಮೆಂಟ್ ಕೂಡ ಇಲ್ಲಿ ತುಂಬ ಚೆನ್ನಾಗಿರಬೇಕು ಹೌದಲ್ವಾ. ಸೊ ಈಸ್ ಆಲ್ಸೋ ಎ ಹ್ಯೂಮನ್ ರೈಟ್ಸ್ ಇನ್ ದಿ ಇಯರ್ 2011. ಅಷ್ಟಲ್ದೇ ಇಲ್ಲೇನು ಮಾಡ್ತು ಅಂತಂದರೆ ವಿಶ್ವಸಂಸ್ಥೆ 2012ರಲ್ಲಿ ಏನು ಮಾಡ್ತು ಅಂತಂದರೆ ಇದನ್ನು ಡಿಕ್ಲೇರ್ ಮಾಡಿದ್ದು. ಓಕೆನಾ. ಓಕೆ, ಇಟ್ ಈಸ್ ದ ಡ್ಯೂಟಿ ಆಫ್ ದಿ ಗೌರ್ನಮೆಂಟ್ಸ್ ಟು ದಿ ಇಂಪ್ಲಿಮೆಂಟ್ಸ್ ದಿಸ್ ರೈಟ್ ಎಫೆಕ್ಟಿವ್ಲಿ. ಅಂದರೆ ಇದನ್ನು ಜಾರಿಗೊಳಿಸಿದ್ರು. ಅಷ್ಟಲ್ದೇ ಜಗತ್ತಿನ ಒಂದು ರಾಷ್ಟ್ರಗಳ ಪ್ರಮುಖ ಜವಾಬ್ದಾರಿ ಮತ್ತು ಹೊಣೆಗಾರಿಕೆನೂ ಕೂಡ ಅವ್ರದ್ದು ಆಗಿತ್ತು. ಓಕೆನಾ. ಒಟ್ಟು ಟೋಟಲಿ ನೀವೇನು ಅಂತಂದರೆ ಇದರಲ್ಲಿ ನಿಮಗೆ 5 ಕ್ವಶನ್ ರೈಸ್ ಮಾಡ್ತಾರೆ. 5 ಕ್ವಶನ್ ರೈಸ್ ಮಾಡ್ತಾರೆ. ಕಂಪಲ್ಸರಿ 3 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಯಾವ ರೀತಿನಾದರೂ ಕ್ವಶನ್ಸ್ ಕೇಳ್ಬೋದು. ವೆರಿ ಇಂಪಾರ್ಟೆಂಟಾಗಿ ನಿಮಗೆ ಕ್ವಶನ್ ಬರೋವಂಥದ್ದು ವಾಟ್ ಆರ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತಾರೆ. ಅದರ ಒಂದು ನೆಸಸರಿ ಏನು, ಮತ್ತು ಟೈಪ್ಸ್ ಯಾವುದು, ಮತ್ತು ನೆಕ್ಸ್ಟ್ ಒನ್ ಚೈಲ್ಡ್ ರೈಟ್ಸ್ ಅಂದರೆ ಏನು. ಓಕೆನಾ. ಮಾನವ ಹಕ್ಕುಗಳು ಯಾವ್ಯಾವುದು ಅಂತ. ಓಕೆ. ಇಫ್ ಎನಿ ಡೌಟ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್, ask the question. And now take the homework. First one is what are human rights, and second one why are human rights necessary, and next one mention the types of human rights, and next one what are the child rights. Okay, thank you.